ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇನ್ಮೇಲೆ ಏನೇ ಕಷ್ಟ ಬಂದರೂ ನೀವಿಬ್ರು ಅದನ್ನ ಸಮನಾಗಿ ಹಂಚ್ಕೊಂಡು ಯಾವಾಗಲೂ ಜೊತೆಯಾಗಿ 100 ಕಾಲ ಬಾಳ್ಬೇಕು. ಸುಮಾ, ನಿನ್ನ ಈ ಮನೆ ಸದಾ ಬೆಳಗ್ತಿರ್ಲಿ ಅಂತ ದೇವ್ರ ದೀಪ ಹಚ್ಚು ಬಾಮ್ಮ. ಚೆನ್ನಾಗಿರಿ ಇಬ್ರು. ಹೇಳಿ ಹೇಳಿ. ನೀವಿಬ್ರು ಅನ್ಕೊಂಡಂಗೆ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೀರಾ. ಅದ್ಯಾವ್ರು ನಿಮಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ಸ್ ಅಕ್ಕ. ಇನ್ನು ನಿಮ್ಮ ಪ್ಲಾನ್ ಬಗ್ಗೆ ನಂಗೆ ನಂಬಿಕೆ ಇಲ್ಲ ರಾಧಾ. ನಿಮ್ಮ ಪ್ಲಾನ್ ನಂಬಿ ನನ್ನ ಮಗನ ಜೀವನನೇ ಹಾಳಾಯ್ತು. ಕೋಪ ಮಾಡ್ಕೋಬೇಡಿ ಕೇಶವ್ ಅವರೇ. ಮದುವೆ ಆದ್ರೆ ಏನಾಯ್ತು, ಬಾಲ್ ಇನ್ನು ನಮ್ಮ ಕೋರ್ಟಲ್ಲೇ ಇದೆ. ಆ ಸುಮನ್ನ ನೆಮ್ಮದಿಯಾಗೆ ಬಾಳಕ್ ಬಿಡದೆ ಇರೋ ಥರ ಐಡಿಯಾನ ನಾನು ನಿಮಗೆ ಕೊಡ್ತೀನಿ. ಸಾಕು, ಸುಮ್ಮನಿರು. ಸುಮ್ಮನಿದ್ದವನ್ನ ಅದು ಇದು ಹೇಳಿ ಮದುವೆ ಪ್ರಸ್ತಾಪ ಮಾಡಿಸಿ ದರಿದ್ರದವಳನ್ನ ಸೊಸೆ ಅಂತ ನಮ್ಮ ಮನೆ ತುಂಬಿಸ್ಕೊಡೋ ಥರ ಮಾಡಿದ್ಯಾ. ಆ್ಯಕ್ಚುಲಿ ಎಂಡಲ್ಲಿ ಮದುವೆ ನಿಲ್ಲಿಸೋ ಪ್ಲಾನ ಇದ್ದಿದ್ದು. ಅನ್ಫಾರ್ಚುನೇಟ್ಲಿ ಎಲ್ಲ ಉಲ್ಟಾ ಹೊಡಿತು. ನನಗೆ ಯಾಕೋ ನೀವೆಲ್ಲ ಇದನ್ನ ಬೇಕು ಅಂತಾನೆ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅದರಿಂದ ನಮ್ಗೇನು ಲಾಭ ಕೇಶವ್ ಅವರೇ? ಹಾಗೆ ನೋಡಿದ್ರೆ ಅವ್ರ ಮೇಲೆ ನಿಮ್ಗಿಂತ ಜಾಸ್ತಿ ನನಗೆ ದ್ವೇಷ ಇದೆ. ಮದುವೆ ಅಂತೂ ಆಗೋಗಿದೆ ರಾಧಾ. ಇನ್ನು ನಾನು ಯಾರ ಮೇಲೂ ಡಿಪೆಂಡ್ ಆಗದೆ ನನ್ನ ಆಟ ನಾನು ಆಡ್ತೀನಿ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಿರೋದು. ಇನ್ಮೇಲೆ ನಿಮ್ಮ ಆಟನ ನೀವು ಶುರು ಮಾಡಿ. ಆ ಸುಮ್ಮಂಗೆ ಕುಂತ್ರು ನಿಂತ್ರು ಟಾರ್ಚರ್ ಕೊಡಿ. ಮದ್ವೆ ಆಗೋಗಿರೋ ಮಗಳು ಗಂಡನ ಮನೇಲಿ ನೆಮ್ಮದಿಯಾಗಿಲ್ಲ ಅನ್ನೋ ವಿಷಯ ಕೇಳಿ ಪುಟ್ಟಕ್ಕ ಕೊರ್ಗಿ ಕೊರ್ಗಿ ಸಾಯ್ಬೇಕು. ಹೇಗಿದೆ ಹೇಗಿದೆ ನನ್ನ ಪ್ಲಾನ್? ನೀನು ಹೇಳ್ದಂಗೆ ಏನಾದರೂ ಮಾಡಿದ್ರೆ ಆ ಕಂಟಿ ಕೈಯಲ್ಲಿ ನಾನು ಸಾಯ್ಬೇಕಾಗತ್ತೆ. ಸುಮಂಗೆ ಏನಾದರೂ ಟಾರ್ಚರ್ ಕೊಟ್ರೆ ಆ ಮನೆಯವ್ರು ಇರಲಿ, ನನ್ನ ಮಗನೇ ನನ್ನ ಉಳಿಸಲ್ಲ. ಅದು ಹಾಗಲ್ಲ ಕೇಶವ್ ಅವರೇ. ಪ್ಲೀಸ್ ರಾಧಾ, ಇನ್ಮೇಲೆ ನೀನು ನನಗೆ ಯಾವ ಐಡಿಯಾನೂ ಕೊಡಬೇಡ. ನನಗೆ ಆ ದರಿದ್ರನ ಹೇಗೆ ಇಲ್ಲಿಂದ ಓಡಿಸ್ಬೇಕು ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಬೇರೆ ಪ್ಲಾನ್ ಮಾಡಿದ್ದೀನಿ. ಅಲ್ಲ ಕೇಶವ್ ಅವರೇ, ನನ್ನ ಮಾತು ಕೇಳಿ. ಹಲೋ ಕೇಶವಪ್ಪ ಅವರೇ. ಹಲೋ, ನಾನು ಮಾತಾಡಿದ್ದೆಲ್ಲ ಇವ್ರು ಕೇಳಿಸ್ಕೊಂಡ್ಬಿಟ್ಲಾ? ಹಲೋ ಕೇಶವ್, ಹೇಗಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ನನ್ನ ಟಾರ್ಗೆಟ್ ಇರೋದು ಆ ಕಂಟಿ ಮತ್ತೆ ಸ್ನೇಹ. ಕೆಳಗಡೆ ಶಾಸ್ತ್ರಿಗಳು ಬಂದಿದ್ದಾರೆ. ರೇವತಿ ಅಮ್ಮವರು ನಿಮ್ಮನ್ನ ಕರಿತಿದ್ದಾರೆ. ಹೌದಾ? ಬಂದೆ ಸಹನ. ಯಾವುದೋ ಬಿಸ್ನೆಸ್ ವಿಷಯವಾಗಿ ಮಾತಾಡ್ತಾ ಇದ್ದೆ, ಈಗಲೇ ಬಂದೆ. ಸರಿ, ಬಿರ್ನೆ ಬನ್ನಿ. ಹಾಂ. ಸದ್ಯ ನಾನು ಮಾತಾಡಿದ್ದು ಇವಳು ಕೇಳಿಸ್ಕೊಂಡಿಲ್ಲ. ಹೇಗಾದ್ರೂ ಮಾಡಿ ಆ ಸುಮನ್ನ ಈ ಮನೆಯಿಂದ ಆಚೆಗೆ ಹಾಕಬೇಕು.
ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು ಚಂದ್ರು. ಥ್ಯಾಂಕ್ ಯು ಸೋ ಮಚ್. ಏಯ್ ಬಿಡಮ್ಮಿ ಅವನ. ಕಂಡೋರ್ ಗಂಡನ ಜೊತೆ ತೋಳು ಬಳಸ್ಕೊಂಡು ನಿಂತಿದ್ಯಲ್ಲ, ನಾಚಿಕೆ ಹಾಕಿಲ್ವಾ? ಹೇ, ಹೂ ಆರ್ ಯು? ಇದನ್ನೆಲ್ಲ ಕೇಳೋದಕ್ಕೆ ನೀನೇ ಯಾರೋ? ನಾನು ಈ ಮಣ್ಣಿನ ಮಗ, ಹೊಸಗೆ ಅಣ್ಣನ ಸ್ಥಾನದಾಗ ನಿಂತಿರೋನು. ಚಂದ್ರು, ವಾಟ್ ಇಸ್ ದಿಸ್? ಏ ಅಮ್ಮಣಿ, ಹೊಸ ತಡ್ಕ. ದಿಸ್ಸು ಪುಸ್ತು ಎಲ್ಲ ಇನ್ ಮ್ಯಾಕ್ ನಡೆಯಕ್ಕಿಲ್ಲ. ಚಂದ್ರು ನಿನ್ ಮ್ಯಾಕಿರೋ ಪಿರುತಿಯಿಂದ ಇಲ್ಲಿ ಗಂಟ ಬಂದವನೆ ಅನ್ಕಂಡ? ಸುಳ್ಳು. ನೀನ್ ಈ ಚೆಂಗ್ಳು ಬುದ್ಧಿಯಿಂದ ಬಿಡಿಸ್ಕೊಳಕ್ ಬಂದವನೆ. ಅವನ್ನ ಕರ್ಕೊಂಬಂದಿದ್ದೆ ನಾನು. ಚಂದ್ರು, ಏನಿದು? ಇವ್ನ್ಯಾರೋ ಸ್ಟ್ರೀಟ್ ಟಾಕ್ ಇಷ್ಟೊಂದೆಲ್ಲ ಮಾತಾಡ್ತಿದ್ರು, ನೀನೇನು ಮಾತಾಡ್ತಿಲ್ವಲ್ಲ? ಸೇ ಸಮಥಿಂಗ್ ಚಂದ್ರು, ಸೇ ಸಮಥಿಂಗ್. ಸ್ಟ್ರೀಟ್ ಡಾಗು ಅವನಲ್ಲ, ನೀನು. ಇದು ಪಂಚು. ಸರಿ, ಯಾಕಪ್ಪ ಏನಾಯ್ತು? ಯಾಕೆ ಇದನ್ನೆಲ್ಲ ಹಿಂಗೆ ಎಸಿತಿದೀಯ? ಯಾಕ್ರಿ, ಏನಾಯ್ತು? ಅಯ್ಯೋ, ಇವೆಲ್ಲ ಹಾಳಾಯ್ತಲ್ಲ ಅಂತ ನಾನು ಕೇಳ್ತಿಲ್ಲ ಕಣಪ್ಪ. ಹಿಂಗೆ ಇದ್ದಕ್ಕಿದ್ದಂಗೆ ಒಂಥರ ಕೋಪ ಯಾಕೆ ಬತ್ತೈತೆ? ಇಷ್ಟೊತ್ತು ಚೆನ್ನಾಗಿ ಇದ್ರಲ್ರಿ, ಏನ್ರಿ ಆಯ್ತು? ಇದು ಸರಿನಾ? ನೀವೇ ಹೇಳಿ, ಸರಿನಾ? ಪ್ಲೀಸ್ ಡಾಕ್ಟರ್, ಈ ವಿಷಯನ ಯಾವುದೇ ಕಾರಣಕ್ಕೂ ನನ್ನ ಯಜಮಾನ್ರಿಗೆ ಹೇಳ್ಬೇಡಿ. ಪ್ಲೀಸ್ ಡಾಕ್ಟರ್. ಒಂದ್ ವೇಳೆ ಇವ್ರಿಗೆ ಮಗು ವಿಷಯ ಗೊತ್ತಾಗೋಯ್ತಾ?